ಪರಾಭವ ಸಂವತ್ಸರದಲ್ಲಿ ನಾಡು ಸರ್ವಜೀವಿಗಳ ಕ್ಷೇಮ. ಕೆ.ಎಚ್. ಚಿದಾನಂದ ಸ್ವಾಮಿ. ಕೂಡ್ಲಿಗಿ ಪಟ್ಟಣದ ಶ್ರೀಪೇಟೆ ಬಸವೇಶ್ವರ ನಗರದಲ್ಲಿರುವ ಶ್ರೀಪೇಟೆ ಬಸವೇಶ್ವರ ದೇವಸ್ಥಾನದಲ್ಲಿ ದೇವಸ್ಥಾನದ ಸೇವಾ ಸಮಿತಿ ವತಿಯಿಂದ 2026ನೇ ವರ್ಷದ ಪಂಚಾಂಗ ವಾಚನ ಹಾಗೂ ಪಂಚಾಂಗ ಶ್ರವಣ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಪಟ್ಟಣದ ಹಿರಿಯ ಜಂಗಮ ಪ್ರಮುಖರು ಹಾಗೂ ಹಿರಿಯ ಪೌರೋಹಿತ್ಯರಾದ ಕೆ.ಎಚ್. ಚಿದಾನಂದ ಸ್ವಾಮಿಯವರು ಶ್ರೀಪೇಟೆ ಬಸವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ಧಾರ್ಮಿಕ ನಿಯಮಾನುಸಾರ ಹಾಗೂ ಸಾಂಪ್ರದಾಯಿಕವಾಗಿ ಪಂಚಾಂಗ ವಾಚನ ಮಾಡಿದರು. 2026 ಪರಾಭವ ಸಂವತ್ಸರದಲ್ಲಿ ರೈತರಿಗೆ, ಸೈನಿಕರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ಶುಭವಾಗಲಿದೆ. ಸಕಾಲಕ್ಕೆ ಮಳೆ ಬೆಳೆ ಆಗಲಿದ್ದು ಸಕಲ ಜೀವರಾಶಿಗಳು ಕ್ಷೇಮವಾಗಿರುವವು. ಸರ್ವರು ಸುವಿಚಾರ ಮತವಂತರಾಗಿರಬೇಕು. ಸಕಲರೆಲ್ಲರೂ ಧರ್ಮ, ನ್ಯಾಯ, ದೈವ ನಿಷ್ಠೆಗಳನ್ನು ಸದಾಕಾಲ ಪಾಲಿಸಬೇಕು ಅಂತ ಹೇಳಿದರು. ಶಾಂತಿ, ಸಹನಾಭೂತಿ, ಸರ್ವಧರ್ಮ ಸಮನ್ವಯತೆ, ಸೌಹಾರ್ದತೆಗಳೊಂದಿಗೆ ಕಾನೂನುಗಳನ್ನು ಗೌರವಿಸಬೇಕಾಗಿದೆ. ಯುವಕರು ದುಶ್ಚಟಗಳಿಂದ ದೂರವಾಗಬೇಕು. ಮನೆಯ ಹಿರಿಯರು ಮಕ್ಕಳಿಗೆ, ಯುವಕರಿಗೆ ಸಂಸ್ಕಾರ, ಶಿಸ್ತು, ಉತ್ತಮ ಶಿಕ್ಷಣ ನೀಡಿ ದೇಶಕ್ಕೆ, ನಾಡಿಗೆ ಹಾಗೂ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನಾಗಿಸಿ ಕೊಡುಗೆಯಾಗಿ ನೀಡಬೇಕಾಗಿದೆ ಎಂದರು. ಶ್ರೀಪೇಟೆ ಬಸವೇಶ್ವರ ನಗರದ ಸಮಸ್ತ ನಾಗರಿಕರು, ದೇವಸ್ಥಾನದ ಸೇವಾ ಸಮಿತಿಯವರು, ಹಿರಿಯರು, ಯುವಕರು, ಮಹಿಳೆಯರು, ಮಕ್ಕಳು ಭಾಗಿಯಾಗಿದ್ದರು. ನೆರೆದವರೆಲ್ಲರೂ ತಮ್ಮ ತಮ್ಮ ರಾಶಿಗಳ ಫಲಾನುಭವಿಗಳ ಭವಿಷ್ಯವಾಣಿ ವಿಚಾರಿಸಿ ಆಲಿಸಿದರು. ವರದಿ ವಿಜಯ ಋಷಭೇಂದ್ರ, ಕೂಡ್ಲಿಗಿ. ನಾವು ಬರೋ ಜಾಗಕ್ಕಾದ್ರೆ ಒಳ್ಳೆ ದಿನ ಮಾಡೋದು ನಾವು ಮೊದಲು ಕಲಿಯೋದು ಸಂಗ್ರಹ ಮಾಡಿಕೊಂಡು ಇಷ್ಟು ಬರೋದಿನ ಆಕಾತಪ್ಪ ಅಮ್ಮ ಲೆಕ್ಕ ಇಟ್ಕೊಂಡು ಮಾಡ್ತೇವೆ. ಇನ್ನೂ ಒಂದು 2 ತಿಂಗಳು 3 ತಿಂಗಳು ಅಂತ ಆಗಲ್ಲ. ಈಗ ಶ್ರಾವಣ ಮಾಸ ಬರೋದು ಈಗಲಿಂದ ಚಾಲು ಮಾಡೋದು ಅಲ್ಲಿ ಅಲ್ಲಿ ನಾವು ಕೂಡಿಗಳ ಮಾಡ್ಕೊಂಡು ಮಹೇಶ ಸಾಧಾರಣ ಬಲಾತ್ಕಾರ ಬೋರ ಚೆನ್ನಾಗಿದೆ, ವಿಹಾರಿ ಚೆನ್ನಾಗಿದೆ, ವೇದಾಂತ ಸಾಧಾರಣ, ಮನು ಸಿಂಹರಾಶಿ ಕುಟುಂಬ ಚೆನ್ನಾಗಿದೆ, ರಾಷ್ಟ್ರ ಮಲ್ಲಿಕಾದ ಸಿಂಹರಾಶಿ ಸಾಧಾರಣ ತೊಂದರೆ ಇರಲ್ಲ. ದೇವಿಕ ಕಲಿಲ್ಲ ಕಲವೇ ಸಾಧಾರಣ ಬಲಾತ್ಕಾರ ಆರಾಮಿದೆಯಾ ಇವತ್ತಿನ ಇಲ್ಲದ ಕೂಡ ಚೆನ್ನಾಗಿರ್ತಾರ. ಸಿದ್ದಯ್ಯ ಸಾಧಾರಣ. ಹಿಂದೆ ನಾವು ವಿಶ್ವಾಸ ನಾಮ ಸಂವತ್ಸರ ಅಂತ ಹೇಳಿ ಒಂದು ವರ್ಷ ನಾವು ಕಳೆದ್ವಿ. ವಿಶ್ವಾಸಕ್ಕೆ ಘಾತವಾಗಿರ್ತಕ್ಕಂಥ ಒಂದು ಸಂವತ್ಸರ ಅಂದರೆ ಆತ್ಮೀಯರಲ್ಲಿ ಆತ್ಮೀಯತೆಯನ್ನು ಕಾಣಲಿಕ್ಕೆ ಹೋದಾಗ ನಮಗೆ ಆಗ್ತಕ್ಕಂಥ ಒಂದು ಆತಂಕ, ಅದು ವಿಶ್ವಾವಸು. ಇದು ಪರಾಭವ ಅಂತಂದು ಹೇಳಿದರೆ ನಾವು ಸಾಮಾನ್ಯವಾಗಿ ಪರಾಭವ ಅಂದರೆ ಅಪಜಯ ಅಂತ ನಾವು ಕನ್ನಡದಲ್ಲಿ ಭಾವಿಸ್ತೀವಿ. ಆದರೆ ಇದು ಅಪಜಯ ಅಲ್ಲ, ಇದು ವಿಜಯ. ಅಂದರೆ ಸಂಸ್ಕೃತದಲ್ಲಿ ಪರ ಅಂದರೆ ಉನ್ನತ, ಅತ್ಯುನ್ನತ, ಶ್ರೇಷ್ಠ ಅಂತಕ್ಕಂಥ ಅರ್ಥ ಬರುತ್ತೆ. ಪರ ಅಂದರೆ ಉನ್ನತ, ಅತ್ಯುನ್ನತ, ಶ್ರೇಷ್ಠ ಅಂತ ಅರ್ಥ ಬರುತ್ತೆ. ಭವ ಅಂದರೆ ನಮ್ಮಲ್ಲಿರ್ತಕ್ಕಂಥ ಗುಣಗಳನ್ನು, ದುರ್ಗುಣಗಳನ್ನು ಕಳೀತಕ್ಕಂಥದ್ದು. ಭವ ರೋಗ ನಿವಾರಣ ಅಂತ ನಾವು ಒಂದು ಶಬ್ದ ಹೇಳ್ತೀವಿ. ಭವ ರೋಗ ನಿವಾರಣ ಅಂದರೆ ನಮ್ಮಲ್ಲಿರ್ತಕ್ಕಂಥ ರೋಗವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಭವ ರೋಗ ನಿವಾರಣ. ಉನ್ನತ, ಅತ್ಯುನ್ನತ, ಶ್ರೇಷ್ಠ ಆಗ್ತಕ್ಕಂಥ ನಾವು ಆಗಬೇಕು ಅಂತ ಅನ್ಕೊಂತೀವಲ್ಲ, ಅದನ್ನು ನಾವು ಕಳ್ಕೊಂಡ್ರೆ, ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಹೋದರೆ, ಶ್ರೇಷ್ಠರಲ್ಲಿ ಶ್ರೇಷ್ಠ ಆಗೋದನ್ನು ನಾವು ಬಯಸದೆ ಸಾಮಾನ್ಯ ಆದಾಗ ಆ ದಾರಿ ತನ್ನಲ್ಲಿ ತಾನೇ ಶ್ರೇಷ್ಠತೆಯನ್ನು ಪಡೀತದೆ ಅಂತ ಅರ್ಥ. ನಾವು ಮೊದಲು ಮನೆಯಲ್ಲೇ ಬೆರೆಯಬೇಕು, ಸಮಾಜದಲ್ಲಿ ಬೆರೆಯಬೇಕು, ಗುರು ಹಿರಿಯರಲ್ಲೇ ಬೆರೆಯಬೇಕು. ಆಗ ಮಾತ್ರ ನಾವು ಶ್ರೇಷ್ಠ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದೆಲ್ಲದನ್ನು ಬಿಟ್ಟು ಏಕಾಏಕಿ ಶ್ರೇಷ್ಠತೆ ಆಗಬೇಕು ಅಂದರೆ ಅಲ್ಲಿ ಆ ಪರ ಅಂತಕ್ಕಂಥದ್ದು ಕನ್ನಡದಲ್ಲಿ ಅಪಜಯವನ್ನು ನಾವು ಕಾಣ್ತೀವಿ. ಅದಕ್ಕೋಸ್ಕರನೇ ಎರಡೂ ಶಬ್ದ ಸಮ್ಮೇಳನದಲ್ಲಿ ಪರಾಭವ ಅಂದರೆ ಉನ್ನತರಾಗಲಿಕ್ಕೆ,
ಶ್ರೇಷ್ಠತೆ ಹೊಂದಲಿಕ್ಕೆ, ಸಮಾಜದಲ್ಲಿ ನಿಷ್ಕಳಂಕರಾಗಿ ಬಾಳಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಒಂದು ಭವವನ್ನು ಕಳ್ಕೋಬೇಕು. ಭವ ಅಂದರೆ ಇಂಗ್ಲೀಷ್ನಲ್ಲಿ ಈಗೋ ಅಂತೀವಿ ನಾವು. ನನ್ನತನ ಅನ್ನು ನಾವು ಬಿಟ್ಟರೆ ಮಾತ್ರ ನಾವು ಈ ಪರವನ್ನು ಪಡೆಯಬಹುದು ಅಂತಕ್ಕಂಥ ಅರ್ಥದಲ್ಲಿ ಈ ಪರಾಭವ ನಾಮ ಸಂವತ್ಸರ ಪ್ರಾರಂಭ ಆಗಿದೆ. ಇದು ನಾವು ಯಾಕಪ್ಪ ಹೇಳಿದೀವಿ ಅಂದ್ರೆ ರಾಶಿ ವಿಚಾರದಲ್ಲಿ ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ, ಧನಸ್ಸು ಮತ್ತು ಮಕರ ಈ 5 ರಾಶಿಗಳಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಯೋಗ ಇದೆ. ಮಿಥುನ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಧನುಸ್ಸು ರಾಶಿ, ಮಕರ ರಾಶಿ 5 ರಾಶಿಯವರಿಗೆ ಗುರು ಮತ್ತು ಶನಿಯ ಯೋಗದಿಂದ ಒಳ್ಳೆಯ ಒಂದು ಬಲಾತ್ಕಾರವನ್ನು ನಾವು ಕಾಣ್ತೀವಿ. ಸಾಧಾರಣವಾಗಿ ಮೇಷ, ವೃಷಭ, ಸಿಂಹ, ಕರ್ಕ ಈ 3 ರಾಶಿಗಳು ಸಾಧಾರಣ ಬಲಾತ್ಕಾರವನ್ನು ನಾವು ಕಾಣ್ತೀವಿ. ನಂತರವಾಗಿ ಕುಂಭ ಮತ್ತು ಮೀನ, ಜೊತೆಗೆ ತುಲಾ ರಾಶಿ ಸಾಧಾರಣವಾಗಿರ್ತಕ್ಕಂಥ ಬರುತ್ತದೆ. 12 ಆಣಿ, 8 ಆಣಿ, 4 ಆಣಿ ಭಾಗದಲ್ಲಿ ಗ್ರಹಗಳ ಒಂದು ಸಂಯೋಗದಲ್ಲಿ, ಗ್ರಹಗಳ ಒಂದು ಚಲನವಲಯದ ಪ್ರಕಾರ 4 ತಿಂಗಳು 3 ಭಾಗ ಮಾಡಿದಾಗ ಅದು 1 ವರ್ಷದ ಭಾಗ ಬರುತ್ತೆ. ಗ್ರಹಗಳ ಒಂದು ಸಂಕಲನ ಕುಜರಾಶಿ, ಕುಜ ಮತ್ತು ಶನಿಯ ಸಂಯೋಗ, ಮತ್ತು ಚಂದ್ರ ಮತ್ತು ಕುಜನ ಸಂಯೋಗ, ಗುರು ಮತ್ತು ಗುರು ಶನಿಯ ಸಂಯೋಗದಿಂದ ಈ ಒಂದು 4 ತಿಂಗಳು ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ನಂತರ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ ಈ 4 ತಿಂಗಳ ಭಾಗವನ್ನು ಮಾಡಿದಾಗ ಈ ಒಂದು ಬದಲಾವಣೆ ಕಾಣ್ತೀವಿ. ಈ ಒಂದು 4 ತಿಂಗಳು ಇರ್ತಕ್ಕಂಥ ಒಂದು ಬಲಾತ್ಕಾರ ಮುಂದಿನ 4 ತಿಂಗಳು ಇರೋದಿಲ್ಲ. ಅಲ್ಲಿರ್ತಕ್ಕಂಥ ಯೋಗ ಮೊದಲನೇ ಭಾಗದಲ್ಲಿ ಇರೋದಿಲ್ಲ. ಹಾಗಾಗಿ ಯಾವುದೇ ಸಮತೋಲನ ಅಲ್ಲ ಇಲ್ಲಿ. ಒಂದೇನಪ್ಪ, ಇಡೀ ಕುಟುಂಬದಲ್ಲಿ ಒಬ್ಬರು ಯಾರಾದರೂ ಆ ಮನೆಯಲ್ಲಿ ಬಲಾತ್ಕಾರ ಇದೆ ಅಂದರೆ ಆ ಮನೆಯನ್ನು ತೂಗಿಸ್ತಕ್ಕಂಥ ಒಂದು ಶಕ್ತಿ ಆಗಿರುತ್ತೆ ಅಂತ ಅರ್ಥ ಆಗುತ್ತೆ. ರಾಶಿ ಚಕ್ರದ ಮೇಲೆ, ನಕ್ಷತ್ರ ಚಕ್ರದ ಮೇಲೆ, ಅವರು ಜನಿಸಿದ ನಕ್ಷತ್ರ ಸಮಯದ ಮೇಲೆ ಸಹಿತ ನಾವು ಇದನ್ನು ಪರಿಗಣನೆ ಮಾಡಬೇಕಾಗುತ್ತೆ. ಸಾರಾಸಗಟವಾಗಿ ನಾವು ಬರೀ ರಾಶಿಗಳ ಮೇಲೆ ಇದನ್ನು ಅಳೆಯೋದ್ರಿಂದ ತಪ್ಪಾಗುತ್ತೆ. ರಾಶಿಗಳ ಲೆಕ್ಕ ಪ್ರಕಾರ ಒಟ್ಟಾರೆಯಾಗಿ ಹೇಳ್ಬೋದು, ಆದರೆ ಜನ ನಕ್ಷತ್ರ ಜನನದ ಸಮಯವನ್ನು ಗಣನೆ ಮಾಡಿದಾಗ ಆ ಒಂದು ವ್ಯಕ್ತಿಯ ಪೂರ್ಣ ಚಿತ್ರಣ ನಮಗೆ ಸಿಗ್ತದೆ. ಬೆಳೆಗಳು ಹೆಚ್ಚು ಯಾವುದು ಬೆಳೆ? ಕೆಂಪು ಧಾನ್ಯಕ್ಕೆ ಒಳ್ಳೆಯ ಬಲಾತ್ಕಾರ ಇದೆ. ಕೆಂಪು ಧಾನ್ಯ, ಕೆಂಪು ಭೂಮಿ ಮತ್ತು ಕಪ್ಪು ಭೂಮಿ. ಕೆಂಪು ಧಾನ್ಯ ಅಂದರೆ ಔಡಲ, ಶೇಂಗಾ, ರಾಗಿ, ಮೆಕ್ಕೆಜೋಳ, ಕೆಂಪುವಾಗಿರುತ್ತೆ ಮಿಶ್ರಿತ ಧಾನ್ಯಗಳು, ಮತ್ತು ಕೆಂಪು ಮತ್ತು ಕಪ್ಪು ಮಿಶ್ರಿತ ಭೂಮಿಗಳು. ಈ ಧಾನ್ಯಗಳಿಗೆ ಒಳ್ಳೆಯ ಬಲಾತ್ಕಾರ ಈ ಸಲ ಸಿಗುತ್ತೆ. ಇನ್ನು ಗ್ರಹಣ ವಿಚಾರದಲ್ಲಿ ಸುಮಾರು 4 ಗ್ರಹಗಳು ಈ ವರ್ಷದಲ್ಲಿ ಕಾಣ್ತವೆ. ಆದರೆ ಭಾರತದಲ್ಲಿ ಈ 4 ಗ್ರಹಗಳು ಯಾವುದೇ ರೀತಿಯಿಂದ ದರ್ಶನ ಆಗೋದಿಲ್ಲ. ಪ್ರಪಂಚದಲ್ಲಿ ಎಲ್ಲಾ ಮೂಲಕ ದರ್ಶನ ಆಗ್ತದೆ. ಭಾರತಕ್ಕೆ ಮಾತ್ರ 4 ಗ್ರಹಣ ಆದರೂ ಸಹಿತನು ಒಂದು ಗ್ರಹಣವು ನಮಗೆ ಗೋಚಾರ ಆಗೋದಿಲ್ಲ. ಹಾಗಾಗಿ ಅದನ್ನ ಆಚರಣೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ರೋಗ ರುಜಿನಗಳು ನಾನು ಆಗ್ಲೇ ಹೇಳಿದೆ, ರಾಸಾಯನಿಕ ಪ್ರಕ್ರಿಯೆಯಿಂದ ಕೆಲವೊಂದು ರೋಗಗಳು ಹುಟ್ಟುತ್ತವೆ, ಇಲ್ಲ ಅಂತಂದು ಹೇಳಲ್ಲ. ಆದರೆ ಅದಕ್ಕಿರ್ತಕ್ಕಂಥ ಲಸಿಕೆಗಳ ಮೂಲಕ ಸದ್ಯದಲ್ಲಿ ನಿವಾರಣೆ ಆಗುತ್ತೆ. ಅಂತ ಭಯಾನಕವಾಗಿದ್ದ ರೋಗಗಳಂತ ನಾವು ಕಾಣೋದಿಲ್ಲ.